ಆ ಇಶ್ ಅಮ್ಮಯ್ಯ, ಆನಂದಮಯ. ಭಗವಂತ, ಈ ಆನಂದ ಅನ್ನೋದ್ರನ್ನ ಎಲ್ಲೆಲ್ಲಿ ಇಟ್ಟಿದ್ಯಪ್ಪ. ಏಯ್ ರಾಮ, ಇಲ್ಲೇನ್ ಮಾಡ್ತಿದ್ಯಾ? ಏನ್ ಸಾರಿ ಮನೆಯವರು ಮನೆ ತುಂಬಾ ಫ್ಯಾನ್ಗಳು ಹಾಕ್ಸ್ಬಿಟ್ಟು ಬಾತ್ರೂಮ್ಗೆ ಎಸಿ ಹಾಕ್ಸಿದ್ರೆ ಇದೇನ್ ದೌಲತ್ತಾ ಇಲ್ಲ ಯಾರಿಗಾದ್ರು ಪೈಲ್ಸ್ ಇತ್ತಾ? ಯಾಕೆ ಸರ್ ಏನು ಮಾತಾಡ್ತಿಲ್ಲ? ಏನಿಲ್ಲ, ಫ್ಲಶ್ ಮಾಡೋದ್ ಮರಿಬೇಡ, ನಾನು ಹೋಗ್ತೀನಿ. ಆಯ್ತು ಸರ್, ಆಯ್ತು ಸರ್, ಓಕೆ ಓಕೆ ಓಕೆ. ರಾಮು ಸರ್ ನೀವಿನ್ನೂ ಹೋಗಿಲ್ವಾ? ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ಫ್ಲಶ್ ಸರ್, ಫ್ಲಶ್ ಫ್ಲಶ್. ಫ್ರಿಜ್ ಅಲ್ಲಿ ಫ್ಲಶ್ ಉತ್ತರನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಫ್ರಿಜ್ಜಾ? ಇನ್ನೇನ್ ಬಾತ್ರೂಮ್? ನನ್ನ ಹತ್ರ ಡೌ ಮಾಡ್ಬೇಡ, ನಿಜ ಹೇಳು. ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಅದು ಸಂಜೆ 6 ಗಂಟೆ ಆದ್ಮೇಲೆ ನನಗ್ ಕಣ್ ಕಾಣಿಸಲ್ಲ ಸರ್. ನಿನಗೆ ಆಡಿಯೋ ಮ್ಯೂಟ್ ಅನ್ಕೊಂಡಿದ್ದೆ, ವಿಡಿಯೋನು ಔಟಾ? ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬಿಡಿ ಸರ್. ಯಾವ ವಿಷಯನ? ಫ್ರಿಜ್ ಅಲ್ಲಿ ಒಂದಾ ಮಾಡಿದ್ದ ಇಲ್ಲ ರಾತ್ರಿ ಹೊತ್ತು ಕಣ್ ಕಾಣ್ದೆ? ಅದು ಫ್ರಿಜ್ ಅಲ್ಲಿ ಒಂದಾ ಎರಡು ಹೇಳ್ಬೇಡಿ ಸರ್, ಎರಡು ಹೇಳ್ಬೇಡಿ. ಎರಳುಗಣ್ಣನ್ನ ಎಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ತೀಯಪ್ಪ, ಶಬಾಷ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ ಸರಿ, ಯಾವಾಗ್ಲೂ ಫ್ಲೂಟ್ ಉತ್ತಿರ್ತಿಯಲ್ಲ, ಯಾಕೆ? ಅದು ನನಗೆ ತುಂಬಾ ಭಯ ಆದಾಗ ಫ್ಲೂಟ್ ಓದ್ತೀನಿ ಸರ್. ಮ್ಯೂಸಿಕಲ್ ಥೆರಪಿ. ಅವತ್ ATM ಹತ್ರ ಯಾರು ಬರ್ದೇ ಇರ್ಲಿ ಅಂತ, ಇವತ್ ಸೋಫಾ ಹತ್ರ ಯಾರು ಇಲ್ವಲ್ಲ ಅಂತ, ಮತ್ತೆ ಪದ ಬಂದ ಅದು ನನ್ನ ವೀಕ್ನೆಸ್ ಯಾರಿಗೂ ಗೊತ್ತಾಗದೇ ಇರ್ಲಿ ಅಂತ. ಪುಣ್ಯಾತ್ಮ. ಅದ ಹಾಗೆ ಸರ್, ಚಿಕ್ಕ ವಯಸ್ಸಿಂದ ತುಂಬಾ ಮೇಂಟೈನ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಸುಮಾರು ಜನ ಹುಡುಗರಿಗೆ ಈ ವಿಷಯನೇ ಮುಚ್ಚಿಟ್ಬಿಟ್ಟಿದೀನಿ ಸರ್. ರಘುಪತಿ ಸರ್ ಟಾಯ್ಲೆಟ್ ಎಲ್ಲಿದೆ ಸರ್?